ಆಗ್ತೈತೆ ತಗೊಳವ. ಕೆಂಡ ಮಸ್ತ್ ಐತಿ. ಇನ್ನು ಬದ್ನೆಕಾಯಿನ ಜಲ್ದಿ ಬೇಯ್ತಾವೆ. ತಡಿ, ಇಳಿಗೆ ಮನೆ ಎಲ್ಲೈತದ? ಇಳಿಗೆ ಮನೆಯಲ್ಲಿ ಟ್ಯಾಂಕಿ ಹತ್ರ ಐತೆ ತಡ್ರಿ, ಕೊಡ್ತೀನಿ. ಇಲ್ಲ ಬ್ಯಾಟ್ ತಡಿ ಕುಂದರ್, ಇನ್ನೂ ಕೊಯ್ಬೇಕೆಲ್ಲ ಮಾಡ್ಬೇಕು. ಎಲ್ಲ ಇಟ್ಟಿರೋದೈತೆ. ಎಲ್ಲಿ ಬರ್ತಿ ಇಲ್ಲಿ ದಾಟ್ಕೊಂಡು ತಗೋತೀನಿ ನಾನು. ಏನು ಬದ್ನೆಕಾಯಿ ಇವು ಮಾಡೋಣ, ಫ್ರೈ ಅವು ಮಾಡೋಣ? ನೋಡ್ರಿ ನೀವು ಯಾವ್ದು ಮಾಡೋಣ ಅಂತೀರಿ ಅದನ್ನ ಮಾಡೋಣ. ನನಗೇನೋ ಇವ ಮಾಡೋಣ ಅನ್ಸತೈತೆ. ಇವು ಅಂದ್ರೆ ಜಲ್ದಿ ಬತ್ತ ಹೋಗ್ತಾವ. ಅವು ಏನಾಗೋದಿಲ್ಲ. ಹಸಿರು ಬದ್ನೆಕಾಯಿ ಇನ್ನೊಂದು 2 ದಿನ ಇರ್ತಾವೆ. ಎಣ್ಗಾಯಿ ಪನ್ಗಾಯಿ ಮಾಡಿದ್ರೆ ಹಾಕೈತೆ. ತಡಿ, ಇಳಿಗೆ ಮನೆ ತಗೋತೀನಿ. ನೋಡಿ ನಾವು ಏನು ಮಾಡತ್ತೀವಿ ಏನಂತ ಸಬ್ಸ್ಕ್ರೈಬರ್ಸಿಗೆ ಹೇಳ್ದೇನ ಮಾಡತ್ತೀವಿ. ತಡಿಯವ ಮಾತಾಡ್ಬಿಡೋಣ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನ್ರಿ. ನಾವು ಆರಾಮಿದೀವ್ರಿ ಅಪ್ಪ. ಇದೇನ್ರಿ ಅಡಿಗೆ ಮನ್ಯಾಗ ಅತ್ತೆ ಸೊಸೆ ಕುಂತ್ಕೊಂಡು ಏನು ಮಾಡತ್ತೀರಿ ಅನ್ನತ್ತೀರಿ. ಅದರಿ ನೀವು ಕೇಳ್ತಿದ್ರಲ್ರಿ ಬದ್ನೆಕಾಯಿ ಫ್ರೈ ಮಾಡೋದು ತೋರಿಸ್ರಿ ಅಂತ. ಅದಕ್ಕೆ ಇವತ್ತು ಬದ್ನೆಕಾಯಿ ಇದ್ವಲ್ರಿ, ಅದಕ್ಕೆ ಹಂಗೆ ಫ್ರೈ ಮಾಡೋದು ತೋರ್ಸೋಣಂತೆ. ಅತ್ತೆ ಸೊಸೆ ಇಬ್ರು ರಾತ್ರಿಗೆ ಊಟಕ್ಕೆ ಇವಾಗ ಹೆಂಗೋ ಬೇಕಲ್ರಿ, ಅನ್ನ ಸಾರೆಲ್ಲ ಆಗೈತೆ. ಅದಕ್ಕೆ ನೆಂಚ್ಕೊಳಕ್ಕೆ ಬದ್ನೆಕಾಯಿ ಫ್ರೈ ಮಾಡ್ತಿದ್ವಿ ರೀ. ಅದನ್ನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ರಿ, ಹಂಗಾಗಿ ಶೇರ್ ಮಾಡ್ಕೊಳತ್ತೀವಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ, ಹಂಗ ಹೈ ಫಂಡ್ಸ್ ಕೊಡ್ರಿ. ನಾನು ಹೇಳಿದ್ನಲ್ರಿ ನಿನ್ನೆ ವಿಡಿಯೋಗೆ ಹೈ ಫಂಡ್ಸ್ ಕೊಡ್ಬೇಡ್ರಿ ಅಂದ್ರೂ 2400 ಹೈ ಫಂಡ್ಸ್ ಕೊಟ್ಟಿದ್ದೀರಿ. ಬರ್ರಿ ವಿಡಿಯೋನ ಮುಂದರ್ಸರ್. ಇದೇನ್ರಿ ಎಲ್ಲರಿಗೂ ಗೊತ್ತಿರೋದು ತೋರ್ಸಾತೀರಿ ಅಂತ ಅನ್ಕೋಬಹುದು. ಒಬ್ಬೊಬ್ರಿಗೆ ಗೊತ್ತಿರಲ್ಲ. ನಮ್ಮ ಸೈಡು ಬೆಂಡೆಕಾಯಿ ಫ್ರೈ, ಆಲೂಗಡ್ಡೆ ಫ್ರೈ, ಮತ್ತು ಹಿಂಗೆ ಬದನೆಕಾಯಿ ಫ್ರೈ ಎಲ್ಲ ನಾವು ಮಾಡ್ತಾ ಇರ್ತೀವಿ. ಅದು ಸಿಂಪಲಾಗಿ ಮಾಡಿದ್ರೇ ಟೇಸ್ಟ್ ಆಗಿರ್ತೈತ್ರಿ. ಇದಕ್ಕೆ ನೋಡ್ರಿ ನಾವು ಏನೇನು ತೊಗೊಂಡಿದ್ದೀವಿ ಅಂತ ಹೇಳ್ತೀವಿ. ಉಪ್ಪು, ಖಾರ, ಅರಿಶಿನ ಮತ್ತು ರವೆ ಹಾಕಿದರೆ ಹಾಕ್ಬೋದು, ಇಲ್ಲ ಅಂದ್ರೂ ನಡೆಯುತ್ತೆ. ಮತ್ತೊಂದು ಸ್ವಲ್ಪ ಹುಣಸೆ ಹುಳಿ, ಅದು ಟೇಸ್ಟಿಗೆ ಹಾಕ್ತಾರೆ, ಒಬ್ಬೊಬ್ರು ಹಾಕೋದು ಇಲ್ಲ, ನಾವು ಹಾಕ್ತೀವಿ ಒಂದು ಸ್ವಲ್ಪ. ಮತ್ತು ಒಳ್ಳೆಣ್ಣೆ ಅಷ್ಟೇ ರೀ. ಮತ್ತು ಇದಕ್ಕೇನು ಬೇಡ, ಗರಂ ಮಸಾಲ ಅವು ಇವು ಏನು ಅವಶ್ಯಕತೆನೇ ಇಲ್ಲ. ಬರೀ ಇವಾಗ ಫಸ್ಟಿಗೆ ನಾವು ಬದನೆಕಾಯಿ ರೌಂಡಾಗಿ ಕಟ್ ಮಾಡ್ಕೋಬೇಕ್ರಿ. ಅದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಅದೇನು ಬೌಲ್ ಐತಲ್ರಿ, ಅದ್ರಾಗ ಒಂದು ಸ್ವಲ್ಪ ನೀರಾಗ ಹಾಕಿಡ್ಬೇಕು. ನೀರಾಗ ಹಾಕಿ ಆಮೇಲೆ ಉಪ್ಪು ಖಾರ ಹಾಕೆಲ್ಲ ಕಲಸೋದು ತೋರಿಸ್ತೀವಿ. ಬರ್ರಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹರೇ ರಾಮ ಕೃಷ್ಣ. ಕುಂತ್ರ ಎದ್ದೇಳಕ್ಕೆ ಬರೋದಿಲ್ಲ, ಎದ್ರ ಕುಂದ್ರಾಕ್ ಬರೋದಿಲ್ಲ. ಯಾವ ತಡಿ, ಇಳಿಗೆ ಮನೆ ತಗೋತೀನಿ. ಇಳಿಗೆ ಮನೆ ಇದೆ. ಮಂಡಂದ್ರೆ ಮಂಡಾಗೈತೆ. ಸಣ್ಣ ಇಡ್ಸೋರು ಬಂದ್ರೆ ಇಡಿಸ್ಬೇಕು. ಯಾಕೇನೋ ಒಂದು ವರ್ಷ ಆಗಕ್ಕೆ ಬಂದ ಇಲ್ಲ ನೋಡೋರು. ಹೊಸ ಇಳಿಗೆ ಮನೆ ತಗೊಳ್ಳೋ ಬದಲು ಸಾನಿ ಇಡ್ಸಿದ್ರೇ ಇದು ಆಕೈತೆ. ಇನ್ನೊಂದು 10 ವರ್ಷನಾದ್ರೂ ಬರ್ತೈತೆ ನೋಡೋ. ಇದು ನಮ್ಮ ಮದುವೆಯಾಗ ತಗೊಂಡಿದ್ದೆ, ಇನ್ನೂ ನೆನಪು. ತಡಿ, ಹೌದ್ರಿ ಅತ್ತೆ. ಯಾಕೋ ಏನೋ ಒಂದು ವರ್ಷ ಅದು ಬಂದ ಇಲ್ಲ ಅಲ್ರಿ. ಇಲ್ಲಾಂದ್ರೆ ಚಾಕು ಎಲ್ಲ ಮಂಡಾಗಿದ್ದಾವೆ, ಸಾನಿ ಇಡಿಸಿದ್ರೆ ಆಗ್ತಿತ್ತು. ನಾವು ಏನು ಅವ್ರು ಬಂದಾಗ ನಾವು ಹೊಲಗಿಲ್ಲಕ್ಕೆ ಹೋಗಿದ್ವ ಏನೇ ಆತಾತೆ. ಈಗ ಒಂದು 2-3 ಸಾಕಲ್ಲ ಬದನೆಕಾಯಿ, ಭಾಳೇನು ಬೇಡ. ಏನು ಹುಡುಗರು ತಿಂತಾರ ಇಲ್ಲ ಗೊತ್ತಿಲ್ಲ. ಖಾರದ ಪುಡಿ ಹಾಕ್ಬೇಡಂತೆ ಗುಂಡ ಹೇಳತ್ತಾನೆ. ಖಾರದ ಪುಡಿ ಹಾಕ್ದಂಗೆ ಹೆಂಗೆ ಮಾಡೋಕ್ಕಾಕೈತವ ಇವು? ರವೆ ಅಷ್ಟ ಹಚ್ಚಿ ಮಾಡಜ್ಜಿ ಅಂತೆ. ನೋಡಂತಡಿ, ಅವನಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಉದುರಿಸಿ ಲಾಸ್ಟಿಗೆ ಮಾಡಿಕೊಟ್ರೆ ಆಕೈತಲ್ಲ. ಹಂಗೆ ಮಾಡೋಣ ತಗೊಳ್ರಿ. ಬದನೆಕಾಯಿ ಮ್ಯಾಲಿಂದ ಏನೋ ಚಲೋ ಕನ್ಸತ್ತವೆ, ಒಳಗೇನು ಉಳ್ಕಾಯಿ ಇದಾವೆ. ಏನು ಮೊದ್ಲು ಕನ್ಸೋದಿಲ್ಲ. ಇವ ಮೊದ್ಲು ಕನ್ಸೋದಿಲ್ಲ ಎಲ್ಲ ಅನ್ನತಾರೆ. ಹುಳಪಳ ಹಾಕಿದ್ರೆ ಅತ್ತೆ ಕೊಡ್ರಿ, ನಾನು ಕೊಯ್ತೀನಿ. ಎದಕ್ಕೆ ಬ್ಯಾಡ, ಸುಮ್ಮನೆ ಕುಂದರ್. ಎಲ್ಲ ನಾನು ಮಾಡ್ತೀನಂತೆ. ಇವತ್ತಾದ್ರೆ ಒಂದಿನ ಮಾಡ್ತೀನಿ ನಾನು. ನಮ್ಮ ಸಬ್ಸ್ಕ್ರೈಬರ್ಸಿಗೂ ಗೊತ್ತಾಗ್ಬೇಕಲ್ಲ ನಾನು ಕೆಲಸ ಮಾಡ್ತೀನಿ, ಬರೀ ನೀನ ಮಾಡೋದು ಕಾಣ್ತಿರ್ತೀವಿ ಅವರಿಗೆ. ಅದಕ್ಕೆ ಇವತ್ತೊಂದಿನ ಮಾಡ್ತೀನಿ ತಡಿ ನಾನು. ಇಲ್ಲ ತಗೊಳವ, ಚೆನ್ನಾಗಿದ. ಇನ್ನೂ ಫ್ರೆಶ್ ಇದ್ದಂಗಿದಾವೆ ನೋಡ್ರಿ. ಉಳ್ಕಾ ಪಳ್ಕ ಏನಿಲ್ಲ ನೋಡ್ರಿ ಫ್ರೆಂಡ್ಸ್. ಹಿಂಗೆ ದುಂಡಗೆ ಕಟ್ ಮಾಡಿ ಬಟ್ಲಾಗ ನೀರು ಐತಲ್ರಿ ಅದ್ರಾಗ ಹಾಕತ್ತೀನಿ. ಇನ್ನೇನು ನೀರೊಳಗೆ ಒಂದು ಸ್ವಲ್ಪ ತೊಳ್ಕೊಬೇಕಲ್ರಿ. ಅದು ಕರ್ರಾಗ ಆಗ್ತಾವಂತಂದ್ರೆ ನೀವು ಒಂದು ಸ್ವಲ್ಪ ಅದರಲ್ಲಿ ಅರಿಶಿನ ಆದ್ರೆ ಹಾಕೋಬಹುದು, ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಉಪ್ಪಾದ್ರೆ ಹಾಕೋಬಹುದು. ಇಲ್ಲ ಅಂತಂದ್ರೆ ನಡೆಯುತ್ತೆ. ಒಂದೊಂದು ಬದನೆಕಾಯಿ ಜಲ್ದಿ ಕರ್ರಾಗ ಆಗ್ತಾವಲ್ಲ, ಆವಾಗ ಹಾಕೋಬೇಕು. ಆಯ್ತಾಯ್ತೆ ಬರ್ರಿ, ಹೊತ್ತಾಗತೈತೆ. ಮತ್ತು ಇವರು ಹುಡುಗರು ಬಂದ್ರೆ ಏನು ಮಾಡಕ್ ಬಿಡೋದಿಲ್ಲ. ಇಲ್ಲೆಲ್ಲ ಹಡ್ಕೊಂಡು ಕುತ್ಕೊಂಡಿದೀವಿ. ಗಂಗಾ, ಇದು ಉಪ್ಪು ಖಾರದೆಲ್ಲ ಸರಿಯಾಗಿಡವ, ಒಂದ್ರ ಮೇಲೆ ಒಂದಾಗೈತೆ ನೋಡು. ಆಯ್ತ್ರಿ ಅತ್ತೆ. ಇವನ್ನ ನೀರಾಗ ಚಂದ ತೊಳ್ಕೊಬೇಕು. ನೋಡವ ಬದನೆಕಾಯಿ ಬೆಳ್ಳಗಿದಾವೆ, ನೀರು ಕರ್ರಾಗೈತೆ. ಇನ್ನೊಂದು ಸ್ವಲ್ಪ ನೀರಾಗಿ ತೊಳೆಯೋಣ ತಡಿ. ಇದ್ರಾಗಿರ್ಲಿ. ಅಲ್ಲಿ ಬಿಂದಿಗೆ ನೀರು ಐತಡಿ, ನೀರು ಇಷ್ಟು ಚೆಲ್ಲಿ ಬೇರೆ ತುಂಬ್ಕೊಂಡು ಬರ್ತೀನಿ. ಕೊಡ್ರಿ ಅತ್ತೆ, ನಾನು ತುಂಬ್ಕೊಂಡು ಬರ್ತೀನಿ. ನೀವು ಎಷ್ಟು ಸಲ ಇದೆ ಹೇಳ್ತೀರಿ? ಇರ್ಲಿ ತಡಿಯವ. ಕುಂತು ಒಂದ ಜಾಗಕ್ಕೆ ಏನು ಮೊಣಕಾಲೆಲ್ಲ ಜಂಗ್ ಹಿಡ್ದಂಗೆ ಆಗಿದೆ. ಒಂದು ಸ್ವಲ್ಪ ಸಡಿಲ ಆಗಲಿ ತಡಿ. ಇದೇನು ಬಹದೂರ ಇಲ್ಲ, ಒಂದು ಸ್ವಲ್ಪ ಸರ್ಕೋತೀನಿ ನೋಡುವ. ಹೇಳಿದ್ರು ಕೇಳಲ್ಲ ನೀವು. ತಡಿ, ಇಲ್ಲ ಐತಿ ಬಿಂದಿಗೆ. ಹುಡುಗರೇನು ಆ ಕಡೆ ಹೋಗಿದ್ದಾರೆ ಆಟ ಆಡೋಕ್ಕೆ. ಈಗ ಬರ್ತಾರೆ ತಡಿ. ಫ್ರೈ ಮಾಡತ್ತೀವಿ ಒಂದು ಗೊತ್ತೈತೆ ಅವರಿಗೆ. ಬಂದ್ರ ಅಂತಂದ್ರೆ ಇನ್ನೂ ಆತ ಇಲ್ಲ ಅಜ್ಜಿ ಅಂತ ಹಿಡ್ದು ಬಿಡ್ತಾನೀಗ. ನೋಡವ ಮುಂಜಾನೆ ಪುಟ್ಟಿಗೆ ಬಿಂದಿಗೆ ಮ್ಯಾಗ ಮುಚ್ಚವ ಅಂತ ಹೇಳಿನಿ. ಒಂದು ಬಿಂದಿಗೆ ಮ್ಯಾಗ ಮುಚ್ಚಿಟ್ಟು ಅದು ಹಂಗೆ ಬಿಟ್ಟಿದ. ಮ್ಯಾಲಿಂದ ಧೂಳು ಪಾಡು ಬೀಳ್ತೈತೆ. ಇದು ಬ್ಯಾಡ ತಡಿ, ನಾಳೆ ನೀರು ಬಂದರೆ ಬೇರೆ ನೀರು ತುಂಬಿಸ್ಕೋಬೇಕಿದೆ. ಮತ್ತು ಅದಕ್ಕಾದ್ರೆ ಅನ್ನಕ್ಕೆ ಪನ್ನಕ್ಕೆ ಇಡಾಕೆ ಬರ್ತೈತಂತೆ ಮುಚ್ಚಿಡವ ಅಂತ ಹೇಳ್ತೀನಿ. ಟ್ಯಾಂಕಿಯಾಗಿಂದ ಕುಡಿಯಾಕಷ್ಟ ಆಗ್ತಾವು.
ಗಂಗಾ ನೀನು ಆ ಕಡೆ ಕುಂದಿರ್ತೀನಿ ನೋಡವ. ಹ್ಞೂ ಆಯ್ತು ಬರ್ರಿ. ಅವು ಕೊಯ್ದಿರೋ ಬದ್ನೆಕಾಯಿ ಕೊಡಿ ಕಡೆ, ಇನ್ನೊಂದ್ಸಲ ನೀರಾಗ ತೊಳೆದು ನೀರು ಆ ಕಡೆಗೆ ಇಡ್ತೀನಿ ತಡಿ. ಇದನ್ನು ಏನು ಅವಶ್ಯಕತೆ ಇಲ್ಲ ಈಗ. ಎಣ್ಣೆ ಬಾಟಲ್ ಅಲ್ಲ ಐತಲ್ಲ, ಅಯ್ಯೋ ಹಂಚಿ ಕಾದು ಹೋತಾವ ಅದು, ಮತ್ತು ಫಡ್ ಅಂತ ಹೊಡೆದು ಹಿಡ್ದು ಹೋಗೈತೆ. ಬರ ಮಾಡೋಣ ತಡಿ. ಇದು ತಗೊಳ್ರಿ ನೋಡ್ರಿ ಫ್ರೆಂಡ್ಸ್. ಈಗ ಕೊಯ್ದಿರೋ ಅವು ಬದ್ನೆಕಾಯಿ ತೊಗೊಂಡಿದ್ದೇವಲ್ಲ, ಅದ್ರಾಗೀಗ ಉಪ್ಪು, ಖಾರ, ಅರಿಶಿನ ಮತ್ತು ಒಂದು ಸ್ವಲ್ಪ ಹುಣಸೆ ಹುಳಿ, ಭಾಳೆಣ್ಣು ಬೇಡ, ಒಂದು ಸ್ವಲ್ಪ ರುಚಿ ಬರಲಿ ಅಂತ ಅಷ್ಟೇ ರೀ. ಅಷ್ಟೇ ಹಾಕಿಬಿಟ್ಟು ಕಲಸೋದ್ರಿ. ಇದನ್ನು ಈಗ ಕಲಿಸ್ಬಿಟ್ಟು ನೀವು ರವೆ ಏನೈತಲ್ಲ, ರವೆಲಿ ಹಿಂಗೆ ಅದ್ದಿ ಬೇಕಾದ್ರೆ ನೀವು ಎಣ್ಣೆ ಹಾಕಿ ತವೆ ಮೇಲೆ ಫ್ರೈ ಮಾಡ್ಬೋದು. ಇಲ್ಲ ಅಂತಂದ್ರೆ ಉಪ್ಪು ಖಾರ ಒಂದು ಹಾಕಿ ಕಲಸಿ ಮಾಡಿದ್ರೂ ರುಚಿ ಇರ್ತೈತ್ರಿ. ಇದು ಫ್ರೈ ಚೆನ್ನಾಗಿರ್ತೈತೆ. ಆಯ್ತಾಯ್ತು ಬರ್ರಿ. ಇದ್ರಾಗ ಈಗ ಉಪ್ಪು ಖಾರ ಹಾಕೊಂಡು, ನಿಮ್ಮ ಖಾರದ ಪುಡಿ ಖಾರ ಇದ್ರೆ ಒಂದು ಸ್ವಲ್ಪ ಹಾಕೊಳ್ರಿ. ಭಾಳ ಖಾರ ಇಲ್ಲ ಅಂತಂದ್ರೆ ನೀವು ಜಾಸ್ತಿ ಖಾರದ ಪುಡಿ ಹಾಕೊಂಡ್ರೆ ನಡೆಯುತ್ತೆ. ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು ಹಾಕೋಬೇಕ್ರಿ. ಆಯ್ತು. ಇದು ಉಪ್ಪು ಖಾರ ಹಾಕಿ ಈಗ ಚುಟ್ಕೆ ಅಷ್ಟಷ್ಟೇ ಅರಶಿನ, ಈಗ ಹುಣಸೆ ಹುಳಿ ಒಂಚೂರು ಬಿಡ್ಬೇಕು, ಭಾಳ ಆದ್ರೂ ಮತ್ತು ಹುಳಿ ಆಗ್ತೈತೆ. ಒಂದು ಸ್ವಲ್ಪ ಸಾಕಿಷ್ಟ, ಹುಳಿ ಮತ್ತು ಭಾಳ ಆಕೈತೆ. ಒಂದು ಸ್ವಲ್ಪ ನೆನೆ ಇಡೋ ಅಂತ ಹೇಳಿದ್ನಿ ನಿನಗೆ, ಇಷ್ಟಕೊಂಡು ನೆನೆ ಇಡ್ತಾರೆ. ಈಗ ಇದು ಹಾಕಿರೋ ಉಪ್ಪು ಖಾರ ಉಷ್ಟು ಚಲೋತಾಗ ಬದ್ನೆಕಾಯಿ ಹತ್ಕೋಬೇಕು, ಹಂಗೆ ಕಲಿಸ್ಬೇಕು. ಹಾಕಿದ್ದೆ ಗಂಗಾ. ಅದು ಎಣ್ಣೆ ತಗೊಳವ, ಎಣ್ಣೆ ಹಾಕಿ ಇದ್ರ ಮೇಲೆ ಹಾಕಿ ಹೇಳ್ತೀನಿ. ಎಣ್ಣೆ ಕಾದ್ರೆ ಬರ ಹಾಕಕ್ಕಾಗ್ತೈತೆ ನೋಡ್ರಿ. ಆಯ್ತೆ ಸಾಕ್ರಿ ಇಷ್ಟು. ಇನ್ನೊಂದು ಚೂರು ಹಾಕು, ಫ್ರೈ ಮಾಡ್ಬೇಕಲ್ಲ ಅವು, ಎಲ್ಲ ಕಡೆ ಆಗಲಿ. ಅದು ತವೆ ಪೂರ್ತಿ ಆದ್ರೆ ಜಲ್ದಿ ಬೇಯ್ತಾವ ನೋಡ್ರಿ ಫ್ರೆಂಡ್ಸ್. ಈಗ ಫ್ರೈ ಮಾಡಕ್ಕೆ ಇಟ್ಟಿದ್ದೀವಿ ರೀ. ಅದ್ರಾಗಿನೊಂದು 4-5 ಅಷ್ಟೇ ಹಾಕಿದ್ದೀನಿ, ಮತ್ತು ಎಲ್ಲ ಕಡೆ ಒಂದರ ಮೇಲೆ ಒಂದಾದ್ರೆ ಬೇಯೋದಿಲ್ರಿ ಅವು. ಈಗ 10 ನಿಮಿಷ ಇಲ್ಲ 5 ನಿಮಿಷ ಬದ್ನೆಕಾಯಿ ಏನು ಜಲ್ದಿ ಬೇಯ್ತಾವ್ರಿ. ಇದನ್ನು ಸ್ವಲ್ಪ ರೆಡ್ ಆದರೆ ತಿರುಗಿಸಾಕ್ಬೇಕ್ರಿ. ಇದಕ್ಕೆ ತಿರುಗಿಸಾದ್ರೆ ಹಿಂಗೆ ಇದು ಚಂಚ್ಕಾಯಿ ಏನು ಇರ್ತೈತಲ್ರಿ, ಹಿಂಗೆ ಮಧ್ಯೆ ಹಿಂಗೆ ಇದು ಮಾಡಿ ನೋಡಿದ್ರೆ ಗೊತ್ತಾಗ್ತೈತ್ರಿ ಅದು ಬೆಂದಿದ್ದಾವ ಇಲ್ಲ ಅಂತ. ಇದಾಗಲಿ ತಡ್ರಿ, ಆಮೇಲೆ ತೋರಿಸ್ತೀನಿ. ಆರತಿ ಹೋದಾಗಿಂದ ಮನೆಯೆಲ್ಲ ಬನ ಅನ್ನತೈತವ. ಈ ಕಡೆಯಿಂದ ಅತ್ತೆ ಇಲ್ಲ ಅಕ್ಕ ಅನ್ಕೊಂತ ಬರೋಳು, ಎಲ್ಲೋ ಇಲ್ಲ ಹೊರಗೆ ಹೋಗಿದ್ದಾಳೇನೋ ಅನ್ಸತೈತಲ್ಲ. ಹೌದ್ರಿ ಅತ್ತೆ, ಹೋದಂಗೆ ಅನ್ನಿಸ್ತಿಲ್ಲ. ಎಲ್ಲೋ ಹೊರಗೆ ಪುಟ್ಟಿಗೊಂಡರ ಜೋಡಿ ಇದ್ದಾಳೇನೋ ಅನಿಸ್ತೈತ್ರಿ. ಪಾಪ ಇನ್ನೊಂದು ಸ್ವಲ್ಪ ದಿನ ಇರ್ತಿದ್ಲ, ಮತ್ತು ಅಲ್ಲಿನೂ ಸೂಟಾಗಿರ್ಬೇಕಲ್ರಿ, ಅದಕ್ಕೆ ಚಿಕ್ಕಮ್ಮ ಕರ್ಕೊಂಡು ಬಾ ಅಂತ ಹೇಳಿತ್ತಂತ್ರಿ ಅಪ್ಪ ಹೇಳ್ತಿತ್ತು. ಇರಲಿ ಬಿಡು ಪಾಪ, ಮತ್ತು ಅವರಿಬ್ರು ಗಂಡ ಹೆಂಡತಿ ಇರೋರಿ ಸೂಟಾಗಿ ಮತ್ತು ಅಲ್ಲಿ ಒಂದು 4 ದಿನ ಇದ್ದು ಬರಲಿ. ಸುಡಾತಿತ್ತವ. ಇದೆ ತಡಿ ತಿರುಗಿ ಸಾಕೋಣ ನೋಡವ. ಊರಿ ಅಷ್ಟೊಂದಿಲ್ಲ ಅಂದ್ರೂ ಎಷ್ಟು ಜಲ್ದಿ ತಳ ಆಗೈತ ನೋಡಿ. ಇನ್ನೂ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಇಲ್ಲ ಬ್ಯಾಡ್ ತಡಿ, ಸಾಕು ಹಾಕ್ತೈತೆ ಅಷ್ಟೇ. ಆಮೇಲೆ ತಿರುಗಿಸುವಾಗ ಒಂದು ಸ್ವಲ್ಪ ಹಾಕಿ ಇಳಿಸಿದ್ರೆ ಹಾಕೈತಿ. ನಿಮ್ಮ ಅವ ಏನೇನೋ 6:15 ಆಗಕ್ಕೆ ಬಂದರು ಇಪ್ಪಂಗೆ ಬಂದಿಲ್ಲ. ಏನು ಹೊಲ್ದಾಗೇನು ಕೆಲಸ ಮಾಡತೈತೆ, ಏನು ನಡ್ಕೊಂಡು ಬರತೈತೆ ಏನು. ಸೈಕಲ್ ಐತದ, ರಿಪೇರಿ ಮಾಡಿಸ್ಕೊಂಡು ತೊಗೊಂಡು ಹೋಗ್ರಿ ಅಂದ್ರೆ ಕೇಳೋದಿಲ್ಲ. ಸೈಕಲ್ ಹೊಡ್ಯಾಕೆ ಬರ್ತೈತೆ. ಸ್ಕೂಟಿ ಕಲ್ತ್ರೆ ಆ ಕಡೆ ಸ್ಕೂಟಿ ತೊಗೊಂಡು ಬರ್ರ ಅಂತ ಹೋಗಿ ಬರ್ರ ಅಂತ ಬರಕ್ಕೆ ಹಾಕೈತೆ. ಕಲಿಯಾಕು ಎದುರ್ಕೊಳ್ತೈತಿ. ಏನು ಮಾಡೋಣ, ಕಲಿ ಅಂತಂದ್ರೆ ಕಲಿಯೋದಿಲ್ಲ. ನೀವು ಕಲಿಸ್ರಿ ಅತ್ತೆ, ಜಲ್ದಿ ಕಲಿತಾರೆ. ಅಯ್ಯೇ ನಾನು ಕಲಿಸಿದ್ರೆ ಒಂದು ಕೈ ಇಲ್ಲ ಕಾಲಿರಲ್ಲ ನೋಡಿ ನಿಮ್ಮ ಮಾವನ್ ಕಲಿಸ್ಲಾ? ಅಯ್ಯೋ ಬ್ಯಾಡ್ರಿ ಅತ್ತೆ, ಪಾಪ ನಮ್ಮ ಮಾವ. ಮತ್ತು ರಾಜು ಇದ್ದಾಗ ಎಷ್ಟು ಸತಿ ಹೇಳಿನಿ ಹೇಳವ, ನಿನ್ನೆದ್ರಾಗ ಹೇಳಿನಿ ಕಲಿ ಹೋಗಿ ಸ್ಕೂಟಿ ಕಲಿ ಹೋಗಂತಂದ್ರೆ ನಾಳೆ ಹೋಗ್ತೀನಿ ತಗೋ ಅಂದಂದೆ. ಆ ಹುಡುಗ ಹೋಗೇ ಬಿಟ್ಟ, ಇನ್ನೂ ಕಲಿಯತಿಲ್ಲ. ಅಯ್ಯೋ ಆತಡಿ ತಿರುಸನ ಆತಿದಿಗೆ ನೋಡು. ಎಣ್ಣೆ ಹಾಕೋಣ ಅಂತಿದ್ದೆ, ಕರೆಕ್ಟ್ ಆಗೈತಿ. ಈಗ ಭಾಳ ಎಣ್ಣೆನು ತಿನ್ನಬಾರ್ದವ. ಮೊದಲು ಏನಿದೆ ಪಿಟ್ಟ ಫ್ಯಾಟ್ ಅದೇ, ಅವುಗಳು ಬರತಾವೆ. ಸಾಕಿಷ್ಟ ಒಂದು ಸ್ವಲ್ಪ ಎಣ್ಣೆ ಹಾಕೋದೆ. ಆತಿಗಿದೆ ಗಂಗಾ. ಒಂದು ಪ್ಲೇಟ್ ಕೊಡ್ತೀನಿ ನೋಡವ, ಪ್ಲೇಟಾಗಿ ಹಾಕೊಂತಡಿ. ಆಯ್ತು ರೀ ಅತ್ತೆ. ನೋಡ್ರಿ ಫ್ರೆಂಡ್ಸ್, ಈಗ ಇದು ಫ್ರೈ ಆಗೈತ್ರಿ. ಬದ್ನೆಕಾಯಿ ಫ್ರೈ ಸೂಪರಾಗಿರುತ್ತೆ ರೀ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಟ್ರೈ ಮಾಡಿ ನೋಡಿಬಿಟ್ಟು ಚೆನ್ನಾಗಾದರೂ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ರಿ ಆಯಿತಾ. ಚೆನ್ನಾಗಿರುತ್ತೆ ರೀ. ಇದೇನು ಆದರೆ ಬದನೆಕಾಯಿ ಕಲ್ತಿರಬಾರ್ದು ರೀ, ಬೀಜ ಆಗಿರೋ ಇರಬಾರ್ದು. ಅವು ಒಂಥರ ಟೇಸ್ಟ್ ಬೇರೆ ಇರ್ತಾವೆ. ಎಳೆವ ತೊಗೊಳ್ರಿ, ಇನ್ನೂ ಚೆನ್ನಾಗಿ ಆಗ್ತೈತೆ, ಚೆನ್ನಾಗಿ ರುಚಿ ಬರ್ತೈತೆ ರೀ ಎಳೆವು ತೊಗೊಂಡ್ರೆ. ಆಯ್ತು ರೀ ಅಪ್ಪ. ರೆಸಿಪೀಸ್ ವಿಡಿಯೋಸ್ಗಳನ್ನ ಹಾಕಿ ತುಂಬ ದಿನ ಆಗಿತ್ತು. ಇನ್ನು ಮುಂದೆ ಒಂದೊಂದು ರೆಸಿಪೀಸ್ ವಿಡಿಯೋಸ್ಗಳನ್ನ ಹಾಕಿ ಹಿಂಗೆ ಮಾತುಕತೆ ಹಿಂಗೆ ಕಥೆನೂ ಎಲ್ಲ ಬರ್ತಾವೆ. ಎಲ್ಲ ತರಹದ ವಿಡಿಯೋಸ್ಗಳು ನನ್ನ ಚಾನಲಲ್ಲಿ ಬರ್ತಾ ಇರ್ತಾವೆ ರೀ. ಆಯ್ತು ರೀ ಅಪ್ಪ. ಇನ್ನೇನು ಈ ಕಥೆನ ಇಲ್ಲಿಗ ಮುಗಿಸ್ತೀನಿ ರೀ ನಾನು. ನೋಡೋಣ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ್ರಿ. ಅತ್ತೆ ತಗೊಳ್ರಿ. ಕೊಡಿರಿ. ತಟ್ಟಾಗಿ ತೆಗಿತೀನಿ, ಎಣ್ಣೆ ಹಾಕಿ ಹೇಳ್ತೀನಿ. ಜಲ್ದಿ ಬರ ಮಾಡಿ ಹೋಗೋಣ ಕಡೆ. ಏನು ಸೆಕೆ ಆಗತ್ತೈತವ.